ಟ್ರಂಪ್ ಧಮಕಿಯೂ ಕೂಡ ಡೋಂಟ್ ಕೇರ್. ಮತ್ತೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಕತಾರ್ ಮಾತ್ರವಲ್ಲ, ಸೌದಿ ತೈಲ ಘಟಕವೂ ಕೂಡ ಢಮಾರ ಆಗಿದೆ. ಸೌದಿಯಲ್ಲಿರುವಂತಹ ಅರಾಮ್ಕೋ ರಾಸ್ ತುರಾರಾ ತೈಲ ಘಟಕ, ಈ ಹಿಂದೆಯೂ ಕೂಡ ಅರಾಮ್ಕೋ ಮೇಲೆ ದಾಳಿಯನ್ನ ಮಾಡಿದಂತಹ ಇರಾನ್ ಇದೀಗ ಮತ್ತೆ ತೈಲ ಘಟಕವನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡಲಿದೆ. ಟ್ರಂಪ್ ಅದೇ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಪುನಃ ಬಿಡ್ತಾ ಇಲ್ಲ. ಅತಿ ಹೆಚ್ಚು ತೈಲ ಉತ್ಪಾದಿಸುವಂತಹ ರಾಸ್ ತನೂರಾ ತೈಲ ಘಟಕ ರಾಯಭಾರಿ ಕಚೇರಿ ಬಳಿಕ ಇದೀಗ ತೈಲ ಘಟಕಗಳು ಧಗಧಗಿಸ್ತಾ ಇದೆ. ಟ್ರಂಪ್ ಹೇಳಿದ್ರು, ಯಾವುದೇ ತೈಲ ಘಟಕಗಳ ಮೇಲೆ ಕಣ್ಣಿಟ್ರು ಕೂಡ, ಗುರಿ ಇಟ್ರು ಕೂಡ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಕೂಡ ಹಿಂದೆ ಕೂಡ ಅರಾಮ್ಕೋ ಮೇಲೆ ದಾಳಿಯನ್ನ ಮಾಡಿದಂತಹ ಇರಾನ್ ಇದೀಗ ಮತ್ತೆ ತೈಲ ಘಟಕವನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿದೆ. ಅತಿ ಹೆಚ್ಚು ತೈಲ ಉತ್ಪಾದಿಸುವಂತಹ ರಾಸ್ ತನೂರಾ ತೈಲ ಘಟಕ ರಾಯಭಾರ ಕಚೇರಿ ಬಳಿಕ ಇದೀಗ ತೈಲ ಘಟಕಗಳು ಧಗಧಗಿಸ್ತಾ ಇರುವಂಥದ್ದು. 20ನೇ ದಿನದ ಯುದ್ಧದಲ್ಲಿ ದಾಳಿ ತೀವ್ರಗೊಳಿಸಿದಂತಹ ಇರಾನ್ ಟ್ರಂಪ್ ಧಮಕಿಗೂ ಡೋಂಟ್ ಕೇರ್ ಅಂತ ಇದೆ. ಕತಾರ್ ಮಾತ್ರ ಅಲ್ಲ, ಸೌದಿ ತೈಲ ಘಟಕವೂ ಕೂಡ ಉಡೀಸಾಗಿರುವಂಥದ್ದು. ಸೌದಿಯಲ್ಲಿರುವಂತಹ ಅರಾಮ್ಕೋ ರಾಸ್ ತನೂರಾ ತೈಲ ಘಟಕ, ಈ ಹಿಂದೆ ಕೂಡ ಅರಾಮ್ಕೋ ಮೇಲೆ ದಾಳಿಯನ್ನು ಮಾಡಿದಂತಹ ಇರಾನ್ ಇದೀಗ ಮತ್ತೆ ತೈಲ ಘಟಕ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗಿದೆ. ಅತಿ ಹೆಚ್ಚು ತೈಲ ಉತ್ಪಾದಿಸುವಂತಹ ರಾಸ್ ತನೂರಾ ತೈಲ ಘಟಕ ಇದಾಗಿದ್ದು, ರಾಯಭಾರ ಕಚೇರಿ ಬಳಿಕ ಇದೀಗ ತೈಲ ಘಟಕಗಳು ಧಗಧಗಿಸ್ತಾ ಇದೆ. 20ನೇ ದಿನದ ಯುದ್ಧದಲ್ಲಿ ದಾಳಿ ತೀವ್ರಗೊಳಿಸಿದಂತಹ ಇರಾನ್ ಟ್ರಂಪ್ ಧಮಕಿಗೂ ಕೂಡ ಡೋಂಟ್ ಕೇರ್ ಅಂತ ಇದೆ. ಮತ್ತೆ ಇರಾನ್ ದಾಳಿಯನ್ನ ನಡೆಸ್ತಾನೆ ಇದೆ. ಕತಾರ್ ಮಾತ್ರ ಅಲ್ಲ, ಸೌದಿ ತೈಲ ಘಟಕವೂ ಕೂಡ ಉಡೀಸಾಗಿದೆ. ಸೌದಿಯಲ್ಲಿರುವಂತಹ ಅರಾಮ್ಕೋ ರಾಸ್ ತನೂರಾ ತೈಲ ಘಟಕ, ಈ ಹಿಂದೆಯೂ ಕೂಡ ಅರಾಮ್ಕೋ ಮೇಲೆ ದಾಳಿಯನ್ನ ಮಾಡಿದಂತಹ ಇರಾನ್ ಇದೀಗ ಮತ್ತೆ ತೈಲ ಘಟಕವನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗಿದೆ. ರಾಯಭಾರ ಕಚೇರಿ ಬಳಿಕ ಈಗ 20ನೇ ದಿನದ ಯುದ್ಧದಲ್ಲಿ ದಾಳಿ ತೀವ್ರಗೊಳಿಸಿದಂತಹ ಇರಾನ್ ಟ್ರಂಪ್ ಧಮಕಿಗೂ ಕೂಡ ಡೋಂಟ್ ಕೇರ್. ಮತ್ತೆ ಇರಾನ್ ದಾಳಿಯನ್ನ ನಡೆಸ್ತಾ ಇರುವಂಥದ್ದು. ಸೌದಿಯಲ್ಲಿರುವಂತಹ ಅರಾಮ್ಕೋ, ಈ ಹಿಂದೆ ಕೂಡ ಅರಾಮ್ಕೋ ಮೇಲೆ ದಾಳಿಯನ್ನ ಮಾಡಿರುತ್ತೆ ಇರಾನ್. ಈಗ ಮತ್ತೆ ತೈಲ ಘಟಕವನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗಿದೆ. ಅತಿ ಹೆಚ್ಚು ತೈಲ ಉತ್ಪಾದಿಸುವಂತಹ ರಾಸ್ ತನೂರಾ ತೈಲ ಘಟಕ ಇದಾಗಿರುತ್ತೆ. ರಾಯಭಾರ ಕಚೇರಿ ಬಳಿಕ ಇದೀಗ ತೈಲ ಘಟಕಗಳು ಧಗಧಗಿಸ್ತಾ ಇದೆ. ಟ್ರಂಪ್ ಧಮಕಿಗೂ ಡೋಂಟ್ ಕೇರ್ ಅಂತ ಇದೆ. ಮತ್ತೆ ಇರಾನ್ ದಾಳಿಯನ್ನ ನಡೆಸ್ತಾ ಇರುವಂಥದ್ದು. ಕತಾರ್ ಮಾತ್ರವಲ್ಲದೆ ಸೌದಿ ತೈಲ ಘಟಕವೂ ಕೂಡ ಉಡೀಸಾಗಿದೆ. ಸೌದಿಯಲ್ಲಿರುವಂತಹ ಅರಾಮ್ಕೋ ರಾಸ್ ತನೂರಾ ತೈಲ ಘಟಕ ಇದಾಗಿರುತ್ತೆ. ಹಿಂದೆ ಕೂಡ ಅರಾಮ್ಕೋ ಮೇಲೆ ದಾಳಿಯನ್ನ ಮಾಡಿದಂತಹ ಇರಾನ್ ಯಾವುದೇ ಬೆದರಿಕೆಗೂ ಕೂಡ ಹೆದರ್ತಾ ಇಲ್ಲ. ಅತಿ ಹೆಚ್ಚು ತೈಲ ಉತ್ಪಾದಿಸುವಂತಹ ರಾಸ್ ತನೂರಾ ತೈಲ ಘಟಕವನ್ನೇ ಉಡೀಸ್ ಮಾಡಿದೆ. ಟ್ರಂಪ್ ಹೇಳಿರ್ತಾರೆ, ತೈಲ ಘಟಕಗಳನ್ನು ಟಚ್ ಮಾಡಿದ್ರೆ ಸರಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಕೊಟ್ಟು ಬೆದರಿಕೆಗೆ ನಾವು ತಲೆ ಬಾಗೋದಿಲ್ಲ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಪ್ರತಿದಾಳಿಯನ್ನ ನಡೆಸ್ತಾನೆ ಇದೆ. ತಮ್ಮ ನಾಯಕರನ್ನ ಕಳೆದುಕೊಂಡಂತಹ ಸೇಡು, ದ್ವೇಷ ಮತ್ತೊಂದು ಕಡೆ. ಸೊ ಯಾವುದೇ ಕಾರಣಕ್ಕೂ ಕೂಡ ನಾವು ದಾಳಿಯನ್ನ ಬಿಡೋದಿಲ್ಲ, ನಿಲ್ಲಿಸೋದಿಲ್ಲ ಅಂತ ಹೇಳ್ಬಿಟ್ಟು ತೈಲ ಘಟಕವನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಸೊ ರಾಯಭಾರಿ ಕಚೇರಿ ಆಗಿರುವಂತಹ ಬಳಿಕ ರಾಯಭಾರ ಕಚೇರಿಯನ್ನ ಅದರ ಮೇಲೆ ದಾಳಿ ಮಾಡಿದ ಬಳಿಕ ಇದೀಗ ತೈಲ ಘಟಕವನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡಿರುವಂಥದ್ದು. ಟ್ರಂಪ್ ಧಮಕಿಗೂ ಕೂಡ ಹೆದರ್ತಾ ಇಲ್ಲ. ಏನು ಹೇಳಿದ್ರು ಕೂಡ ನಾವು ದಾಳಿ ಮಾಡಿನೇ ಪ್ರತಿ ದಾಳಿಯನ್ನು ಮಾಡಿ ನಾವು ನಮ್ಮ ಸೇಡನ್ನು ತೀರಿಸ್ಕೊಳ್ಳದೆ ಬಿಡೋದಿಲ್ಲ. ನಾಯಕರನ್ನ ಕಳೆದುಕೊಂಡಂತಹ ಒಂದು ನೋವು ಮತ್ತು ಕೊಡೊಂದಾದರೆ ಸಾಕಷ್ಟು ದಾಳಿಗಳನ್ನು ಎದುರಿಸಿದಂತಹ ಕಿಚ್ಚು ಪ್ರತಿ ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ ಯಾವ ಕುಟ್ಟು ಬೆದರಿಕೆಗೂ ಕೂಡ ಹೆದರದೆ ಕಂಟಿನ್ಯೂಸ್ಲಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಇದೀಗ ಮತ್ತೆ ತೈಲ ಘಟಕವನ್ನು ಉಡೀಸ್ ಮಾಡಲಾಗಿದೆ. ಇರಾನ್ ಕಡೆಯಿಂದ ಅತಿ ಹೆಚ್ಚು ತೈಲ ಉತ್ಪಾದಿಸುವಂತಹ ತೈಲ ಘಟಕ, ಅಲ್ಲಿಯೇ ಅದನ್ನೇ ಟಾರ್ಗೆಟ್ ಮಾಡಿ ಇದೀಗ
ಅಟ್ಯಾಕ್ ಮಾಡಲಾಗಿರುವಂಥದ್ದು. 20ನೇ ದಿನದ ಯುದ್ಧದಲ್ಲಿ ದಾಳಿ ತೀವ್ರಗೊಳಿಸಿದಂತಹ ಇರಾನ್ ಟ್ರಂಪ್ ಧಮಕಿಯೂ ಕೂಡ ಡೋಂಟ್ ಕೇರ್ ಅಂತ ಇದೆ. ಮತ್ತೆ ಇರಾನ್ ದಾಳಿ. ಕತಾರ್ ಮಾತ್ರವಲ್ಲದೆ ಸೌದಿ ತೈಲ ಘಟಕವೂ ಕೂಡ ಢಮಾರಾಗಿದೆ.